ಹಾಯ್ ಹಲೋ ನಮಸ್ಕಾರ. ಉತ್ತರ ಕರ್ನಾಟಕ ಮಂದಿ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ, ನಾ ಈರುಳ್ಳಿಯಿಂದ ಗೋಬಿ ಮಂಜೂರಿ ಮಾಡತ್ತೀನಿ. ಅದಕ್ಕೆ ಈರುಳ್ಳಿ ಮಂಜೂರಿ ಅಂತಾರೆ, ನಮ್ಮ ಕಡೆ ಅದಕ್ಕೆ ಉಳ್ಳಾಗಡ್ಡಿ ಅಂತಾರೆ. ಬರ್ರಿ ಅದು ನಿಮಗೂ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಇವು. ಇದಕ್ಕೆ ನಾವು ಉಳ್ಳಾಗಡ್ಡಿ ಅಂತ ಕರಿತೀವಿ. ನೋಡ್ರಿ ಇಷ್ಟು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ನಾ ಫಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು. ಇಲ್ಲಿ ನೋಡ್ರಿ ಈ ಥರ ಕಟ್ ಮಾಡ್ಕೋಬೇಕು. ಫಸ್ಟ್ ಇದಕ್ಕೆ ಏನು ಹಾಕ್ಕೋಬೇಕಂದ್ರೆ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಇದೇ ಥರ ಕಲಿಸ್ಬೇಕು. ನೋಡ್ರಿ ನಾ ಹೆಂಗೆ ಕಲಿಸ್ಲತ್ತೀನಿ ಹಂಗೆ ಕಲಿಸ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಇದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ನನ್ನ ಹತ್ರ ಕಾರ್ನ್ಫ್ಲವರ್ ಇಲ್ಲ, ಹಾಗಾಗಿ ನಾ ಅಕ್ಕಿ ಹಿಟ್ಟು ಹಾಕ್ಕೊಳತ್ತೀನಿ. ನಿಮ್ಮ ಹತ್ರ ಕಾರ್ನ್ಫ್ಲವರ್ ಇತ್ತಂದರೆ ನೀವು ಕಾರ್ನ್ಫ್ಲವರ್ ಭೀ ಹಾಕ್ಕೋಬೋದು. ನೋಡಿರಿ ಹಿಂಗೆ ಚೆನ್ನಾಗಿ ಕಲಿಸ್ಬೇಕು. ಇದು ಹಾಗೋಣ. ನೆಕ್ಸ್ಟ್ ಮೈದಾ ಹಿಟ್ಟು ಹಾಕ್ಕೋಬೇಕು. ನೋಡಿರಿ ಸ್ವಲ್ಪ ಮೈದಾ ಹಿಟ್ಟು ಒಂದು ಸ್ವಲ್ಪ ಅದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಆಮೇಲೆ ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹಾಕೋರಿ. ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಹಾಕೋರಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಇದು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿರಿ ಹಿಂಗೆ ಕಲಿಸ್ಕೊಂಡ್ಮೇಲೆ ಕಲಿಯಲಾಗಿತ್ತಂದರೆ ಒಂದನಿ ನೀರು ಹಾಕ್ಕೋಬೇಕು. ಒಂದೇ ಹನಿ ಹಾಕೋರಿ, ಜಾಸ್ತಿ ಹಾಕೊಂಡ್ರೆ ಮತ್ತೆ ಎಣ್ಣೆಗೆ ಹಾಕೋವಾಗ ಸಿಡಿತದ. ನೋಡ್ರಿ ಇಲ್ಲಿ ಇಷ್ಟೇ ಹಾಕ್ಕೋಬೇಕು. ನೋಡ್ರಿ ಚೆನ್ನಾಗಿ ಬರ್ತದೆ. ನೋಡ್ರಿ ಇಡಿ ಯಾವ ಥರ ಹಾಕ್ಬೇಕಂದ್ರೆ ಒಂದು ಉಂಡಿ ಬರಬೇಕು. ಅಷ್ಟು ಕಲಿಸ್ಕೊಂಡ್ರೆ ಸಾಕು. ನೋಡ್ರಿ ಉಂಡಿ ಮಾಡಿ ಇಡಬೇಕು. ಉಂಡಿ ಮಾಡಿ ಇಟ್ಕೋರಿ. ಇಲ್ಲಿ ನೋಡ್ರಿ ಹೆಂಗೆ ನಾನು ಉಂಡಿ ಮಾಡ್ಕೊಂಡಿನಿ, ಇದೇ ಥರ ಮಾಡ್ಕೊಂಡು ಇಟ್ಕೋಬೇಕು. ಈಗ ಇದು ಕರಿಯೋದು ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿ ಎಣ್ಣೆ ಕಾಯ್ಲಾಕಿಟ್ಟಿನಿ. ಎಷ್ಟು ಚಂದ ಕಾಯ್ಲತ್ತದ. ಈಗ ಒಂದು ಬಿಟ್ಕೊಂಡು ಹೋಗ್ಬೇಕು. ನೋಡ್ರಿ ಎಷ್ಟು ಚೆನ್ನಾಗಿ ಹಾಗೆ ಇನ್ನೊಂದು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಮೊದಲೇ ಸುಲಿದಿಟ್ಕೊಂಡಿರೋ ಬೆಳ್ಳುಳ್ಳಿ ಸ್ವಲ್ಪ, ಮತ್ತು ಸ್ವಲ್ಪ ಶುಂಠಿ ಚೆನ್ನಾಗಿ ಹಾಕಬೇಕು. ಹಾಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಫಸ್ಟಿಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದರಲ್ಲೇ ಹಾಕೋಬೇಕು. ಹಾಗೆ ಒಂದೆರಡು ಹಸಿಮೆಣಸಿನಕಾಯಿ ತೊಗೋಬೇಕು. ಹಾಕೋಬೇಕು. ನೋಡಿ ನಾನು ಹಾಕೊಳ್ತೀವಿ ಆ ಥರ ಹಾಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ. ಸ್ಪೂನ್ ಚಿಲ್ಲಿ ಸಾಸ್, 1 ಸ್ಪೂನ್ ಸೋಯಾ ಸಾಸ್, ಸ್ವಲ್ಪ ವಿನಿಗರ್ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ರುಚಿಗೆ ಉಪ್ಪು ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು.
ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಗಂಟು ಆಗಬಾರ್ದು, ಆ ಥರ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಡಿ. ಅಕ್ಕಿ ಹಿಟ್ಟು ಕಲಸಿರೋದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇದೆಲ್ಲ ಆದಮೇಲೆ ಗೋಬಿ ಮಂಜೂರಿ ಅಂದರೆ ಉಳ್ಳಾಗಡ್ಡಿ ಮಂಜೂರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿರಿ ಗೋಬಿ ಮಂಜೂರಿ ಇಲ್ಲ ಉಳ್ಳಾಗಡ್ಡಿ ಮಂಜೂರಿ ರೆಡಿ ಆಯಿತು ನೋಡಿರಿ. ನಮ್ಮ ಈರುಳ್ಳಿ ಮಂಜೂರಿ ರೆಡಿ ಆಯಿತು. ಈಗ ಎಲ್ಲರಿಗೂ ನಮ್ಮ ಮನೆಗೆ ಟೇಸ್ಟ್ ತೋರ್ಸಂಬರ್ರಿ ಏನಂತಾರೆ ಅವ್ರದ್ದು ಕೇಳೋಣ. ನೋಡ್ರಿ ಹೆಂಗಾಗ್ಯದ. ನಮ್ಮ ಮನೆಗೆ ಎಲ್ಲರಿಗೂ ಕೇಳಿದೆ, ಎಲ್ಲರೂ ಚೆಂದ ಇದೆ ಅಂತಂದ್ರೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಕಮೆಂಟ್ಸ್ ಮಾಡಿರಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಮ ಮನೆಗೆ ಈ ಡಿಶ್ನ ಟ್ರೈ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ರೀ.